ಟೀಸರ್ ನೋಡಿದಾಗ ನಾವು ಒಂದು ಚಿಕ್ಕ ಗ್ಲಿಮ್ಸನ್ನು ನಿಮ್ಮ ಮಾರ್ಟಿನ್ ನೋಡಿದಾಗ ಏನನ್ಸುತ್ತೆ, ಇಂಡಿಯನ್ ಆರ್ಮಿ ದೊಡ್ಡ ಜೈಲು, ಸೊ ಅಲ್ಲಿಂದ ಹೊರಗೆ ಬರ್ತೀರಾ, ನಿಮ್ಮ ಎಂಟ್ರಿ ಆಗುತ್ತೆ, ಅದು ಸಖತ್ ಕದರಾಗಿದೆ. ಏನು ಸರ್ ಇದು ಇಂಡಿಯನ್ ಆರ್ಮಿ, ಅಲ್ಲಿ ಫೋರ್ಸ್ಗಳನ್ನ ತೋರಿಸ್ತಾರೆ, ಆ್ಯಕ್ಷನ್ಗಳನ್ನ ತೋರಿಸ್ತಾರೆ, ದೊಡ್ಡದಾಗಿರುತ್ತೆ, ಏನು ಬುಲೆಟ್ಗಳನ್ನ ಹೊಡೆಯುವಂತಹ, ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅದ್ರದ್ದು ನೇಮ್ ಎಲ್ಲ, ಸೊ ಅದೆಲ್ಲ ಇದೆ. ಏನು ಸರ್ ಮಾರ್ಟಿನ್ಗೂ ಆ್ಯಂಡ್ ಕತೆಗೂ ಯಾವ ಥರ ಸಂಬಂಧ ಅಂತ? ಇಂಡಿಯನ್ ಒಬ್ಬ ಪಾಕಿಸ್ತಾನಲ್ಲಿ ಸಿಗಾಕೊಂಡಿರ್ತಾನೆ, ಅವನು ಈಸ್ ನಾಟ್ ಇನ್ ಟು ಆರ್ಮಿ, ಏನೂ ಅಲ್ಲ, ಯಾಕೆ ಏನು ಅನ್ನೋದು ಸಿನಿಮಾ ಗೊತ್ತಾಗುತ್ತೆ. ಆ ಟ್ಯಾಟೋನೇ ಒಂದಿದೆ ಸರ್, ಏನು ಟ್ಯಾಟೋನೇ ಮೈನ್ ಕತೆನಾ ಸರ್? ಇಲ್ಲ, ನೋಡಿ ಸಿನಿಮಾ ನೋಡಿ. ಓಕೆ ಸರ್, ಆ ಟ್ಯಾಟೋಗೆ ಎಷ್ಟು ದಿನ ಬೇಕಾಯ್ತು, ಯಾವ ಥರ, ಹೇಗೆ ಅಂತ? ಅದು ಪ್ರೌಡ್ ಅಲ್ಲ ಆ್ಯಕ್ಚುಲಿ ಇಂಡಿಯನ್ ಅನ್ನೋ ಟ್ಯಾಟು, ಅದನ್ನು ಆ್ಯಕ್ಚುಲಿ ಇದ್ರ ಡಿಸೈನ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ನಮಗೆ ಎವ್ರಿ ಟೈಮ್ ನಮಗೆ ಒಂದೂವರೆ ಅವರ್ ಟೈಮ್ ಬೇಕಾಗಿತ್ತು. ಡೈಲಿ ಸ್ನಾನ ಮಾಡಿದ್ರೆ ಒಂದು 4 ದಿವಸಕ್ಕೆ ಹೋಗ್ಬಿಡುತ್ತೆ, ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿದ್ರು ಒಂದು ವಾರ ಆಯಿತು. ಅಯ್ಯೋ, ಮಾರ್ಟಿನ್ ಶೂಟಿಂಗ್ ಅಲ್ಲಿ ಧ್ರುವ ಸರ್ಜಾ ಅವರು ಸ್ನಾನ ಮಾಡ್ತಿರ್ಲಿಲ್ವಂತೆ, ಪಾಪ ಹೇಗಿದ್ರಿ ಮೇಡಮ್? ಡೈಲಿ ಹೇಗಿದ್ರಿ ನೀವು? ಅವ್ರಿಗೆ ಮಾಡ್ತೀನಿ ಮೇಡಮ್. I didn't even know this. It is to my surprise that he did not take showers for it. No madam, Maybe he just skipped his arm and took showers. ಇಲ್ಲ, ಆ್ಯಕ್ಚುಲಿ ಆಲ್ಟರ್ನೇಟ್ ಡೇಸ್ ಟ್ಯಾಟು ಹಾಕೋದು, ಅದೊಂದು ಒಂದೂವರೆ ಅವರ್ ಕೂತ್ಕೊಳ್ಬೇಕಲ್ವ, ಅದೊಂದು ಸ್ವಲ್ಪ ಹಿಂಸೆ ಆಗೋದು. ಫಸ್ಟು ಒಂದು ವಾರ ಚೆನ್ನಾಗೇ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇದೀವಿ ಅನ್ನೋದು. ಅದಾದಮೇಲೆ ಅವು ಬೇಗ ಹಾಕಯ್ಯ ಅಂತ ದಿನ 1 ಅವರ್ ಕುತ್ಕೋಬೇಕು, ಒಂದೂವರೆ ಅವರು ನಾವು ಅವ್ರಿಗೆ ಟಾಸ್ಕ್ ಎಲ್ಲ ಕೊಟ್ಟು, ದಯವಿಟ್ಟು ಈ ಕಡೆ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಇದ್ರೆ ಈ ಕಡೆನೂ ಒಬ್ಬನ ಹೈಯರ್ ಮಾಡ್ಕೊಂಡು, ಆದ್ರೂ 1 ಅವರ್ ಆಗೋದು. ಸೊ ಟ್ಯಾಟೂದು ಒಂದು ದೊಡ್ಡ ಸ್ಟೋರಿನೇ ಇದೆ ಮೇಡಮ್.